ನಮಸ್ಕಾರ. ಇಲ್ಲಿ ಕಾಣ್ತಾ ಇರೋದು ಬಾಳೆಮುತಿ ಖಾರ. ಇದು ಬಾಣಂತಿಯರಿಗೆ ಬಾಣಂತನದಲ್ಲಿ ಮಾಡುವಂಥದ್ದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸರಳವಾಗಿ ಮಾಡ್ಬೋದು. ಇದರ ರೆಸಿಪಿನ ನೋಡ್ತಾ ಹೋಗೋಣ ಬನ್ನಿ. ಈಗ ಖಾರ ಮಾಡೋಣ. ಒಂದು ಬಾಳೆಮುತಿ ಇಟ್ಕೊಂಡಿದ್ದೀನಿ. ಇದರ ಮೇಲಿನ ಸಿಪ್ಪೆಗೆ ಹಂಬೆ ಅಂತ ಕರೀತಾರೆ. ಈಗ ಮೇಲಿನ ಹಂಬೆಯನ್ನು ಬಿಡಿಸಿ ಆ ಹೂವನ್ನು ತೆಗೆದುಹಾಕೋಣ. ಹೂವಿದ್ದರೆ ಯಾವುದೇ ಅಡುಗೆ ಮಾಡಿದರೂ ಕಹಿ ಬರುತ್ತೆ. ಮೇಲಿನ ಸಿಪ್ಪೆಯನ್ನು ತೆಗೆದ ಮೇಲೆ ಸ್ವಲ್ಪ ದಪ್ಪ ಇರುತ್ತಲ್ಲ, ಅದನ್ನು 4 ಭಾಗವಾಗಿ ಸಿಗಬೇಕು. ಸಿಗಿದು ಮೇಲಿನ ತಿರುಳನ್ನು ಲೈಟಾಗಿ ತೆಗೆದು ಹೀಗೆ ನೋಡಿ ಪಟಪಟ ಅಂತ ತಟ್ಟೆಗೆ ಬಡಿದ್ರೆ ಅದರಲ್ಲಿರೋ ಹೂವುಗಳು ಪೂರ್ತಿ ಬೀಳುತ್ತೆ. ಇಲ್ಲ ಅಂದರೆ ಪ್ರತಿಯೊಂದು ಹಂಬೆ ಹೂವನ್ನು ತೆಗಿತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೂವುಗಳು ಬೀಳ್ತಾ ಇದೆ ಅಂತ. ಈ ಬಾಳೆಮುತಿ ಹೆಚ್ಚಿದಾಗ ಕೈಗೆ ಸ್ವಲ್ಪ ಸೊನೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಮೊದಲೇ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡ್ಬಿಡಬೇಕು. ಹೂವುಗಳನ್ನು ಕೊಡಕಿ ಹಂಬೆಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಬಾಳೆಮುತಿ ಹಂಬೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನು ವಾಟೆ ಪುಡಿ ಇದೆ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಬಾಣಂತಿಯರಿಗೆ ಬಹಳ ಒಳ್ಳೆಯದು. 1 ಸ್ಪೂನು ಕಾಳುಮೆಣಸಿದೆ, 10 ಬೆಳ್ಳುಳ್ಳಿ ಹೆಸಳಿದೆ, ಹಾಗೆ ರುಚಿಗಾಗಷ್ಟು ಉಪ್ಪಿದೆ. ಈಗ ಇದನ್ನು ರುಬ್ಬೋಣ. ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿಟ್ಕೊಂಡಿದ್ದೀನಿ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ರುಬ್ಬಿದ ಮಿಶ್ರಣ ರೆಡಿ ಆಯಿತು. ಈಗೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನು ತುಪ್ಪ ಹಾಕಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ಹಾಕೋಣ. ಬೆಳ್ಳುಳ್ಳಿ ಎಸಳುಗಳನ್ನು ಹಾಕೋಣ. ಅದ್ರ ಜೊತೆ ಒಣಮೆಣಸು ಹಾಕೋಣ. ಬೇಕಾದರೆ ಜಜ್ಜಿ ಹಾಕ್ಬೋದು ಅಥವಾ ಸಣ್ಣ ಹೆಚ್ಚು ಹಾಕ್ಬೋದು. ನಾನಿಲ್ಲಿ ಇಡೀ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ರುಚಿಗೆ 1/4 ಚಮಚದಷ್ಟು ಅರಿಶಿನ ಹಾಕೋಣ. 1/4 ಚಮಚದಷ್ಟು ಸಾಸಿವೆ ಕಾಳು ಹಾಕಿದ್ದೀನಿ. ಎಲ್ಲವನ್ನು ಈಗ ಫ್ರೈ ಮಾಡೋಣ. ಈಗ ರುಬ್ಬಿರುವ ಬಾಳೆಮುತಿನ ಈ ತುಪ್ಪದ ಒಗ್ಗರಣೆ ಜೊತೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಮುದ್ದೆ ಥರ ಆಗಬೇಕು. ನೋಡಿ ಈಗ ಫ್ರೈ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡೋಣ. ಬಾಣಂತಿಯರಿಗೆ ಹಸಿ ಮೈ ಅಂತ ಅವರು ಒಣಗಬೇಕು, ಅದಕ್ಕೆ ಈ ಥರ ಖಾರಗಳನ್ನು ಮಾಡಿಕೊಡ್ತಾರೆ. ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸನ್ನ ಉಪಯೋಗಿಸ್ತಾರೆ, ಉಷ್ಣದ್ದು ಕೊಡಬೇಕು ಅಂತ. ಬಾಳೆಮುತಿ ಖಾರ ರೆಡಿ ಆಯಿತು. ಇದು ಬಾಣಂತಿಯರಿಗೋಸ್ಕರ ಮಾಡುವ ಖಾರ ಆದರೂ ಸಹಿತ ಬೇರೆ ದಿನ ಯಾರು ಬೇಕಾದರೂ ಮಾಡಿಕೊಂಡು ಊಟ ಮಾಡ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅನ್ನಕ್ಕೆ ಕಲಿಸ್ಕೊಂಡು ಅದ್ರ ಮೇಲೆ 2 ಸ್ಪೂನು ತುಪ್ಪ ಹಾಕ್ಕೊಂಡು ಈ ಖಾರ ಊಟ ಮಾಡೋದು. ಮೊದಲ 1 ತಿಂಗಳೊಳಗೆ ಈ ಥರ ಖಾರಗಳನ್ನು ಮಾಡಿ ಹಾಕ್ತಾರೆ. ನೀವು ಯಾರಾದರೂ ಬಾಣಂತಿಯರು ಗೊತ್ತಿದ್ದರೆ ಅವರಿಗೆ ಇದರ ಮಹತ್ವವನ್ನು ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.